ಕ್ರಿಕೆಟ್ ನೋಡಿದ್ದೀವಿ ಆ್ಯಂಡ್ ಬ್ಯಾಡ್ಮಿಂಟನ್ ನೋಡಿರ್ಬೋದು. ಆದರೆ ಇದು ಪ್ರೊಫೆಷನಲ್ ಲೆವೆಲಲ್ಲಿ ಲುಡೋನ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಲುಡೋ ಆಡೋದನ್ನ. ಸೊ ಜಾನ್ವಿ. ಹೌದು ಅರುಣ್, ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿದ್ದೀರಾ, ನಿಮ್ ಜೊತೆಗಿದ್ದಾರೆ ಅಂತ. ನಾನು ಅವ್ರಗಳ ಜೊತೆನೆ ಕೆಲಸ ಮಾಡಿರೋದು. ಸೊ ನನ್ನ ಎಲ್ಲ ಕೊಲೀಗ್ಸ್ ಬಂದಿದ್ದಾರೆ. ನನ್ನ ಕಡೆಯಿಂದಲೂ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಹೇಳ್ತೀನಿ. ಜೊತೆಗೆ ನಮ್ಮ ತಂಡಗಳ ಕ್ಯಾಪ್ಟನ್ಸ್ ಬಂದಿದ್ದಾರೆ, ನಿಮ್ಗಳಿಗೂ ಕೂಡ ಸ್ವಾಗತ. ತುಂಬಾ ಖುಷಿ ಆಗ್ತಾ ಇದೆ. ಅರುಣ್ ಹೇಳಿದಾಗೆ ನಾವು ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ ಲೀಗ್ ಅದನ್ನೆಲ್ಲ ನೋಡ್ತಾ ಇದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಶೈನ್ ಸಿಟಿ ಪ್ರೊಡಕ್ಷನ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ವಿಭಿನ್ನವಾಗಿ ಬಹಳ ಪ್ರೊಫೆಷನಲ್ ಆಗಿ ಪ್ರೋ ಲೂಡೋ ಸ್ಟಾರ್ ಲೀಗ್ ಅನ್ನ ಮಾಡಿದ್ದಾರೆ. ಇದಕ್ಕೆ ನಾವು ಇವತ್ತಿಲ್ಲಿ ನಿಂತಿದ್ದೀವಿ, ಬಟ್ ಇದ್ರ ತಯಾರಿ 3 ವರ್ಷದ ಹಿಂದೆಯಿಂದ ನಡೀತಾ ಇದೆ. ಅಂದ್ರೆ ಎಷ್ಟು ಪ್ರೊಫೆಷನಲ್ ಆಗಿ ಅವರು ಪ್ಲಾನ್ ಮಾಡಿದ್ದಾರೆ ಅಂತ ನೀವು ಅಂದಾಜು ಮಾಡ್ಕೊಳ್ಬಹುದು. ಪ್ರೋಮೋ ಶೂಟ್ ಇಂದ ಇಲ್ಲಿವರೆಗೂ ನಮ್ಮ ಮೀಟಿಂಗ್ಸ್ ಎಲ್ಲ ಏನ್ ಕಂಡಕ್ಟ್ ಆಗಿದೆಯೋ ಅದ್ರಲ್ಲಿ ನಮ್ಗೊಂದು ಐಡಿಯಾ ಬರುತ್ತೆ, ತುಂಬಾ ಚೆನ್ನಾಗಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಒಂದು ಹೊಸ ಪ್ರಯತ್ನ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾವು ಭಾವಿಸಿದೀವಿ. ಪ್ರೋ ಲೂಡೋ ಸ್ಟಾರ್ ಲೀಗ್ ನ ಆಂಕರ್ಸ್ ನಾವಿಬ್ರು, ಅರುಣ್ ಹರಿಹರನ್ ಅವರು ಜೊತೆಗೆ ಇಲ್ಲಿ 8 ತಂಡಗಳಿರುತ್ತೆ. 8 ತಂಡಗಳಲ್ಲಿ ಇಬ್ಬರಿಬ್ರು ಸ್ಟಾರ್ ಪ್ಲೇಯರ್ಸ್ ಇರ್ತಾರೆ. ಅಂದ್ರೆ ಅವ್ರನ್ನ ನೀವು ಸಿನಿಮಾದಲ್ಲಿ ಕಿರುತೆರೆಯಲ್ಲೆಲ್ಲ ನೋಡಿರ್ತೀರಾ, ಎಲ್ಲ ಗೊತ್ತಿರುವಂತಹ ಫೇಸ್ಗಳೇ. 4 ಜನ ಮಾಡೆಲ್ಸ್ ಇರ್ತಾರೆ. ಅಂದ್ರೆ ಒಂದು ತಂಡದಲ್ಲಿ ಒಟ್ಟಾರೆಯಾಗಿ 16 ಜನ ಮಾಡೆಲ್ಸ್. ಸೊ 8 ತಂಡ, ಆ 8 ತಂಡದಲ್ಲಿ ಆಟ ಆಗಿ 4 ಟೀಮು ಸೆಮಿಸಿಗೆ ಬರುತ್ತೆ. ಅದರಲ್ಲಿ 2 ಟೀಮು ಫೈನಲ್ಸಿಗೆ ಬರ್ತಾರೆ. ಒಬ್ರು ಪ್ರೋ ಲೂಡೋ ಸ್ಟಾರ್ ಲೀಗ್ ನ ಚಾಂಪಿಯನ್ ಆಗ್ತಾರೆ. ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಯಾರು ಗೆಲ್ಬಹುದು, ಹೇಗೆ ಆಡ್ಬೋದು, ಯಾರ ಅದೃಷ್ಟ. ಯಾಕಂದ್ರೆ ಅರುಣ್ ಡೈಸ್ ಹಾಕಿದಾಗ ಯಾವಾಗ 6 ಬೀಳುತ್ತೋ 5 ಬೀಳುತ್ತೋ ಗೊತ್ತಿಲ್ಲ. ಸೊ ಅವತ್ತಿನ ದಿವಸ ಚೆನ್ನಾಗಿದ್ರೆ ಆಟ ಕೂಡ ಅವ್ರದ್ದಾಗುತ್ತೆ. ಸೊ ಆ ಎಕ್ಸೈಟ್ಮೆಂಟ್ ಅಂತೂ ಇದೆ, ನೋಡೋರ್ಗೂ ಕೂಡ ಅದು ಹಿಡಿದಿರುತ್ತೆ. ಸೊ ಏನಾಗ್ಬೋದು, ನೆಕ್ಸ್ಟ್ ಏನಾಗ್ಬೋದು ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡುವಾಗ, ನಾವು ಅದನ್ನ ಟ್ರಯಲ್ ಮಾಡುವಾಗಲೇ ಆ ಎಕ್ಸೈಟ್ಮೆಂಟ್ ಇತ್ತು. ಸೊ ನಮ್ಮ ಸ್ಟಾರ್ಗಳು ಆಡುವಾಗ ಅದು ಬೇರೆದೇ ಲೆವೆಲ್. ಹೌದು, ಆಕ್ಚುಲಿ ಚೆಸ್ ನೋಡಿದೀವಿ ನಾವು. ಆಡ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಚೆಸ್ ಬೋರ್ಡ್ ಇಟ್ಕೊಂಡು ಪಾನಲ್ಲೇ ಆಡ್ತೀವಿ ಪ್ರೋ ಲೆವೆಲ್ ಅಲ್ಲಿ ನೋಡಿದಾಗ್ಲೂ. ಆದ್ರೆ ಇಲ್ಲಿ ಏನೊಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿರೋದು ಅಂತಂದ್ರೆ, ಒಂದು ಏನಿದೆ ಅದೊಂದು ಅರೇನಾ, ಒಂದು ಸ್ಟೇಜ್ ಏನಿದೆಯಲ್ಲ ಅಥವಾ ಒಂದು ಗ್ರೌಂಡ್ ಏನಿದೆ ಅದು ಫುಲ್ ಲುಡೋ ಗ್ರೌಂಡ್ ಆಗಿರುತ್ತೆ. ಸೊ ಪಾನ್ಸ್ ಏನಿರುತ್ತಲ್ಲ, ಆ ಪಾನ್ಸ್ ಬಂದ್ಬಿಟ್ಟು ಯಾವುದೇ ಒಂಥರ ಕಾಯಿನ್ಸ್ ಅಥವಾ ಯಾವುದೋ ವಸ್ತು ಅಲ್ಲ, ಅದೆಲ್ಲ ಸೂಪರ್ ಮಾಡೆಲ್ಸ್ ಆಗಿರ್ತಾರೆ. ಆ ಹೆಣ್ಮಕ್ಳುಗಳು, ನಾವು ಡೈಸ್ ಹಾಕ್ದಂಗೆ ಆರ್ಟಿಸ್ಟ್ಗಳು ಆ ಹೆಣ್ಮಕ್ಳಿಗೆ ಒಂದು ಕಮೆಂಟ್ ಕೊಡ್ತೀವಿ, ಅವರು ಆ ಬಿದ್ದಿರ್ತಕ್ಕಂಥ ನಂಬರ್ನ ಮೂಮೆಂಟ್ಸ್ ತೊಗೊಂಡು ಹೋಗಿ ನಿಂತ್ಕೊತಾರೆ. ಸೊ ತುಂಬಾ ವಿಭಿನ್ನವಾಗಿದೆ. ಇದೊಂಥರ ಏನಂತೀವಿ ಅದಕ್ಕೆ, ಮನುಷ್ಯರು ಏನಂತ ಇನ್ವಾಲ್ವ್ ಆಗಿ ಆಡೋವಂಥದ್ದು. ಇದು ಮನುಷ್ಯ ಪಾನ್ಸ್ ಆಗಿ ನಿಂತ್ಕೊಂಡು ಹೋಗುವಂಥದ್ದೊಂದು ಆಟ. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಡೈಸು ಅಷ್ಟೇ ಸಖತ್ ದೊಡ್ಡ ಡೈಸ್ ಇರುತ್ತೆ, ಸಖತ್ ದೊಡ್ಡ ಪ್ಲೇ ಗ್ರೌಂಡ್ ಇರುತ್ತೆ ನಮಗೆ. ಸೊ ಆ್ಯಂಡ್ ನಮ್ಮ ಕೆಲಸ ಇಲ್ಲೊಂಥರ ತುಂಬಾ ಡಿಫ್ರೆಂಟ್ ಆಗಿದೆ. ನಾವು ಯೂಶುವಲ್ ಆಗಿ ಶೋಸಲ್ಲಿ ಹೋಸ್ಟ್ ಮಾಡ್ತಿರ್ತೀವಿ ಆ್ಯಂಕರಿಂಗ್ ಅಂತ ಬಂದಾಗ, ರೆಡ್ ಕಾರ್ಪೆಟ್ ಇರ್ಬೋದು ಅಥವಾ ಒಂದು ಇವೆಂಟ್ಸ್ ಇರ್ಬೋದು ಅಥವಾ ಸ್ಟೇಜ್ ಮೇಲೆ ಇರ್ಬೋದು, ಈ ಥರದ್ದು. ಆದರೆ ಇದು ವಿಚಿತ್ರವಾಗಿದೆ ನಮ್ಮ ಒಂದು ಪಾತ್ರ. ಏನಕ್ಕೆ ಅಂತಂದರೆ, ನಾವು ಕಮೆಂಟೇಟರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಆ್ಯಂಕರ್ಸ್ಗಿಂತ. ಯಾಕಂದರೆ ಇವ್ರು ಆಡೋ ಆಟನ ನಾವು ಒಂದು ಕಡೆ ಕೂತ್ಕೊಂಡು ನಾವು ಕಮೆಂಟ್ಸ್ ಮಾಡ್ತಾ ಇರ್ತೀವಿ, ಈ ಆಟದ ಬಗ್ಗೆ ಏನಾಗ್ತಿದೆ, ಏನು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂತ. ನಾವು ಮಾತಾಡೋ ಮಾತುಗಳು ಆ್ಯಕ್ಚುಲಿ ನಮ್ಮ ಪ್ಲೇಯರ್ಸ್ಗೆ ಕೇಳಿಸ್ತಾ ಇರಲ್ಲ. ಸೊ ಒಂದು ತುಂಬಾ ವಿಭಿನ್ನವಾಗಿರುವಂಥ ಪ್ರಯತ್ನ. ಫಾರ್ ಎಕ್ಸಾಂಪಲ್, ನಾವು ಕ್ರಿಕೆಟ್ ಶುರು ಆಗೋದಕ್ಕೆ ಮುಂಚೆ ಕಮೆಂಟೇಟರ್ಸ್ ಇಬ್ಬರು ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ, ಪಿಚ್ ಹೇಗಿದೆ ಇವತ್ತು, ವೆದರ್ ಹೇಗಿದೆ ಅಂದ್ಬಿಟ್ಟು ಅಂತಲ್ಲ. ಸೊ ಈ ಥರದ್ದು ಒಂದು ಕೆಲಸ ನನಗೆ ಚಾನಲ್ಗೆ ಆ್ಯಕ್ಚುಲಿ ಹಿಂದ್ಗಡೆ ನಾವಿಬ್ರು ಕೂಡ ಲೂಡೋ ಆಡ್ತಾ ಇರ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೊಂದು ದೊಡ್ಡ ಪ್ರಯತ್ನ. ಕ್ರಿಕೆಟ್, ಫುಟ್ಬಾಲು ಮತ್ತೆ ಕಬಡ್ಡಿ ಆ ಲೀಗ್ಸ್ ನ ನೋಡಿದ್ರಿ, ಬಟ್ ಪ್ರೋ ಲೂಡೋ ಸ್ಟಾರ್ ಲೀಗ್ ನ ಮಾಡ್ತಾ ಇರೋದು. ಇದರ ಕಾರ್ಯಕರ್ತರ ಬಗ್ಗೆ ನಾನು ಹೇಳಲೇಬೇಕು. ಮೊದಲನೇದಾಗಿ ಪ್ರೋ ಲೂಡೋ ಸ್ಟಾರ್ ಲೀಗ್ ನ ಪ್ರೊಡ್ಯೂಸರ್ ಲಂಚುಲಾಲ್ KS ಅಂತ ಅವರು ಇಲ್ಲೇ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಅಸ್ಫರ್ ರಜಾಕ್ ಸರ್, ನೀವು ಕೂಡ ಸ್ಟೇಜ್ ಮೇಲೆ ಬರಬೇಕು. ಕ್ರಿಯೇಟಿವ್ ಡೈರೆಕ್ಟರ್ ತೇಜಸ್ ಗಣೇಶ್. ಸ್ಟಾರ್ ಲೀಗ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಬರಬೇಕು, ಯಾವ್ದ್ರಲ್ಲೂ ನಾವು ಕಾಂಪ್ರೋ ಆಗಬಾರ್ದು ಅಂತ ಹೇಳಿ ಒಂದು ಒಳ್ಳೆ ಯೋಚನೆ ಮಾಡ್ಕೊಂಡು ಬಂದಿದ್ರು. ಫಸ್ಟ್ ಮೀಟ್ ಅಲ್ಲೇ ಅದು ನಮಗೆ ಗೊತ್ತಾಯ್ತು. ಇವರ ಐಡಿಯಾಸು ಜನಗಳಿಗೆ ತಲುಪಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾಡಿರೋದು ಪ್ರೋ ಲೂಡೋ ಸ್ಟಾರ್ ಲೀಗ್. ಸೊ ನಾವ್ ಇಷ್ಟೆಲ್ಲ ಹೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಕ್ರಿಕೆಟ್ ಬಗ್ಗೆ ಎಲ್ಲ ಜಾಸ್ತಿ ತಿಳ್ಕೊಂಡಿರ್ತೀವಿ, ಲೂಡೋ ಅಂತ ಬಂದಾಗ ನಾವು ಮನೆಯಲ್ಲಿ ಆಡ್ತೀವಲ್ಲ ಅದೇ ತರ ಆಡ್ತಾರಾ ಅಥವಾ ಏನಾದ್ರು ಚೇಂಜಸ್ ಇರುತ್ತಾ ಅನ್ನೋ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ನಾವು ಆಲ್ರೆಡಿ ಒಂದು ಪ್ರೋಮೋನ ರೆಡಿ ಮಾಡ್ಕೊಂಡಿದೀವಿ.
ಪ್ರೋಮೋ ನೋಡಿದ್ರೆ ಬಹುಶಃ ನಿಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಸಿಗ್ಬೋದು. ಸೊ ಫಸ್ಟಿಗೆ ಪ್ರೋಮೋ ನೋಡ್ಬಿಡೋಣ. ಪ್ರೋಮೋ ನೋಡಿದ್ಮೇಲೆ ಅದ್ರ ಮೇಲೆ ನಿಮ್ಗೆ ಪ್ರಶ್ನೆಗಳಿದ್ರೆ ನೀವು ನಮ್ಮ ತಂಡಕ್ಕೆ ಕೇಳ್ಬೋದು, ನಾವು ಅದಕ್ಕೆ ಉತ್ತರವನ್ನ ಕೊಡ್ತೀವಿ. ಸೊ ಒಂದು ಡಿಸ್ಕಸ್ ಇತ್ತು. ಈಗ ಬಿಗ್ ಬಾಸ್ ನಡೀತಾ ಇದೆ ಒಳ್ಳೆ ರೀತಿಯಲ್ಲಿ, ತುಂಬಾ ರೀತಿಯಲ್ಲಿ ನಾವು ಗೇಮ್ ನೋಡಿದ್ದೇವೆ. ಬಟ್ ಅದರಲ್ಲಿ ಒಂದು ವಿಭಿನ್ನವಾಗಿ ಒಂದು ಏನಾದ್ರೂ ಒಂದು ಮಾಡ್ಬೇಕು ಅಂತ ಪ್ಲಾನ್ ಇತ್ತು. ಸೊ ಆ ತರ ನಾವು ಡಿಸ್ಕಸ್ ಮಾಡಿ ಇದೇ ತರ ಒಂದು ರಿಯಾಲಿಟಿ ಶೋ ತರ ಮೇ ಬಿ ಆಗಿರ್ಬೋದು, ಅದೇ ತರದ ಒಂದು ಪ್ಲಾನ್ ಮಾಡಿ ಅದನ್ನು ನಾವು ಈಗ ತ್ರಿಮೂರ್ತಿ ಅಂತ ಇರ್ಬೋದಲ್ಲ, ಸೊ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ 100% ಇದೊಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನಿಮಗೆ ಅದು ನೋಡುವಾಗ ಗೊತ್ತಾಗಿ ಈಗ ಜಸ್ಟ್ ಒಂದು ವಿಡಿಯೋ ನೀವು ನೋಡಿದ್ದೀರಿ, ಪ್ರೊಮೋ ವಿಡಿಯೋ. ಸೊ ಒಳ್ಳೆ ರೀತಿಯಲ್ಲಿ ಅದು ಬರುತ್ತೆ ನಂದು ಅನಿಸಿಕೆ. ಥ್ಯಾಂಕ್ ಅಷ್ಟೇ, ಮಾತಾಡಲಿ ತುಂಬ ಕಮ್ಮಿ. ಥ್ಯಾಂಕ್ ಯು. ಡೆವಲಪ್ ಮಾಡಿ ಒಂದು ರಿಯಾಲಿಟಿ ಶೋ ಥರ ಒಂದು ಗೇಮ್ ಶೋ ರೆಡಿ ಮಾಡಿರೋಂಥದ್ದು. ಸೊ ನಾವು ಲೂಡೋ ಹೇಗೆ ಆಡ್ತೀವೋ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಲೂಡೋ ನಾವು ಗ್ರೌಂಡಲ್ಲಿ ಆಡ್ತೇವೆ, ಟೇಬಲಲ್ಲಿ ಆಡ್ತೇವೆ, ಇದು ಗ್ರೌಂಡಲ್ಲಿ ಫಾನ್ಸ್ ಬದಲಿಗೆ ನಮಗೆ ಮಾಡೆಲ್ಸ್ ಇರ್ತಾರೆ. ಬಟ್ ಮೋರ್ ದೆನ್ ಲಕ್ ಇಲ್ಲಿ ಸ್ಟ್ರಾಟಜಿ ವರ್ಕ್ ಮಾಡುತ್ತೆ. ಅಂದರೆ ಒಂದು ಟೀಮಲ್ಲೇ ನಾವು ಎರಡು ಜನ ಸೇರಿ ಒಂದು ಟೀಮ್ ಆಗುತ್ತೆ. ಅಂದರೆ ಒಂದು ಟೀಮಲ್ಲಿ 8 ಪೌಂಡ್ಗಳಿರುತ್ತೆ. ಸೊ ಈ ಥರ ಹೋಗುವಂಥ ಒಂದು ಇಂಟ್ರೆಸ್ಟಿಂಗ್ ಆದಂಥ ಗೇಮ್. ಇನ್ನು ನೆಕ್ಸ್ಟ್ ಇದೇ ಗೇಮನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಸ್ಟಾರ್ಗಳು ಆಡಿದರೆ ಇದಕ್ಕೊಂದು ಅಟ್ರಾಕ್ಷನ್ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳಿ ನಾವು 3 ಜನ ಕೂತು ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಾನು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಪ್ರೊಡ್ಯೂಸರ್ ಮಿಸ್ಟರ್ ಲಾಂಜುಲಾಲ್. ಅವರು ಕೇಳಿರ್ಬೋದು, ಈಸ್ ವೆರಿ ಫೇಮಸ್ ಇನ್ ಮ್ಯಾಂಗ್ಳೂರ್. ಓಕೆ, ಸೊ ಅವ್ರು ತುಂಬ ಇಂಟ್ರೆಸ್ಟ್ ತಗೊಂಡ್ರು. ಸೊ ಆಮೇಲೆ ತುಂಬ ಡೆವಲಪ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿ. ಸೊ ಅಗೇನ್ ವಿ ಟುಕ್ ಮೋರ್ ದೆನ್ 6 months ಅದನ್ನು ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಟ್ರಯಲ್ ಶೋ ಮಾಡಿದ್ವಿ. ಅದು ಯಾರಿಗೂ ತೋರಿಸಿಲ್ಲ, ನಾವೇ ಮಾಡಿದ್ವಿ. ಸೊ ಅದರ ನಂತರ ಡೆವಲಪ್ ಮಾಡಿ ನಿಮ್ಮ ಮುಂದೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಒಂದು ಗೇಮ್ ಶೋ ಇದೆ. ಸೊ ಅದಕ್ಕೆ ನಮ್ಮ 8 ತಂಡಗಳಾಗಿ 16 ಕನ್ನಡ ತಾರೆಯರು ಬರ್ತಾ ಇದ್ದಾರೆ. ಹಾಗೆ 16 ಜನ ಮಾಡೆಲ್ಸ್ಗಳು ಈ ಕಾಯಿನ್ಗಲ್ಸ್ ಆಗಿ ಇದರಲ್ಲಿ ಪಾನ್ಗಳಾಗಿ ಇದಕ್ಕೆ ಜೀವ ತುಂಬುತ್ತಾ ಇದ್ದಾರೆ. 14 ನಿಮ್ಗೆ ಗೊತ್ತಿರ್ಬೋದು, ಲೂಡೋದಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ, ಗ್ರೀನ್ ಆ್ಯಂಡ್ ಬ್ಲೂ. ಸೊ ಅದೇ ಕಾಸ್ಟ್ಯೂಮಲ್ಲಿ ಈ 16 ಜನ ಮಾಡೆಲ್ಸ್ಗಳು ಇರ್ತಾರೆ. ಇವರನ್ನು ಮೂವ್ ಮಾಡ್ತಾ ಇರೋದು ನಮ್ಮ ಫಿಲ್ಮ್ ಇಂಡಸ್ಟ್ರಿನ ಸ್ಟಾರ್ಗಳು. ಅದಕ್ಕೋಸ್ಕರ ಇದು ಸ್ಟಾರ್ ಲೀಗ್. ಸೊ ಇಲ್ಲಿ ಹಾಗೆ ಹೇಳಿದಂತೆ ನಿಮಗೆ ನಾವು ನಾರ್ಮಲಿ ಲೂಡೋ ಆಡುವಾಗ ನಮಗೆ ಜಾಸ್ತಿ ಲಕ್ನ ಡಿಪೆಂಡ್ ಆಗಿರ್ತೇವೆ, ಯಾವ ಇದು ಡೈಸಲ್ಲಿ ಯಾವ ಕಾಯಿನ್ ಬೀಳುತ್ತೆ ಅಂತ. ಬಟ್ ಇಲ್ಲಿ ಮೋರ್ ದೆನ್ ಲಕ್ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಸೊ ಯಾರು ಒಳ್ಳೆ ಸ್ಟ್ರಾಟಜಿ ಮಾಡಿ ಪ್ಲ್ಯಾನ್ ಮಾಡಿ ಒಂದು ಮುಂದಕ್ಕೆ ಹೋಗ್ತಾರ ಆ ಥರ ಆ ಟೀಮ್ ಇದರಲ್ಲಿ ವಿನ್ ಆಗುತ್ತೆ. ಸೊ ಇನ್ನೊಂದೇನು ವಿಷಯ ಅಂದರೆ ಇಲ್ಲಿ ಅದೇ ನಾವು ಕ್ರಿಕೆಟ್ ಆಂಕರ್ಸ್ ಹೇಳಿದಾಗೆ ಕ್ರಿಕೆಟ್ ಕಬಡ್ಡಿ ಥರನೇ ಲೀಗ್ ನಡೆಯುತ್ತೆ. ಸೊ ಲಾಸ್ಟ್ 2 ತಂಡ ಫೈನಲ್ ಬರುತ್ತೆ, 1 ತಂಡ ವಿನ್ ಆಗುತ್ತೆ, ಅವರೇ ಚಾಂಪಿಯನ್ ಅನಿಸ್ಕೋತಾರೆ. ಇನ್ನೊಂದು ಇಂಪಾರ್ಟೆಂಟ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನಂದರೆ, ಇದು ಯಾವುದೇ ಒಂದು ಶೋನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾವು ಮಾಡಿರೋಂಥ ಒಂದು ಡೆವಲಪ್ ಮಾಡಿರೋಂಥ ಒಂದು ಪ್ರೋಗ್ರಾಮ್ ಅಲ್ಲ. ಇದು ಪ್ಯೂರ್ಲಿ ಲೂಡೋಯಿಂದ ನಾವು ಪ್ರೇರಿತರಾಗಿ ಈ ಥರ ಒಂದು ಡೆವಲಪ್ ಮಾಡಿರುವಂಥ ಒಂದು ಗೇಮ್ ಶೋ. ಸೊ ಪಕ್ಕ ಒಂದು ಲೋಕಲ್ ಗೇಮ್ ಶೋ. ನಮ್ಮ ಮಾನ್ಯ ಪ್ರಧಾನಿಗಳು ಹೇಳಿದಂತೆ ಲೋಕಲ್ ಫಾರ್ ವೋಕಲ್ ಅಂತ. ನಮ್ಮ ಈ ಒಂದು ಪ್ರಯತ್ನಕ್ಕೆ ನೀವು ದಯವಿಟ್ಟು ಧ್ವನಿಯಾಗಿ ನೋಡಿ ಸಹಕರಿಸಿ. ಥ್ಯಾಂಕ್ ಯು. ಸುಂದರ್ ರೈ ಮಂದಾರ, ಸೊ ಇವರಿಬ್ರು ಸ್ಟಾರ್ ಪ್ಲೇಯರ್ಸ್ ಅಲ್ಲಿ. ಜೊತೆಗೆ ಲಾಫ್ಟರ್ ಲೆಜೆಂಡ್ಸ್ ಇಲ್ಲಿ ಮಂಜು ಪಾವಗಡ ಮತ್ತು ಹುಲಿ ಕಾರ್ತಿಕ್ ಇರ್ತಾರೆ. ಆಮೇಲೆ ಟ್ವಿನ್ ಸ್ಟಾರ್ಸ್ ಅಶ್ವಿತಿ ಶೆಟ್ಟಿ ಮತ್ತು ಅದ್ವಿತಿ ಶೆಟ್ಟಿ. ದ ಡ್ರೀಮರ್ಸ್ ಸೀತಾರಾಮ್, ಸಾಕ್ಷಿ ಮೇಘನ. ಮಿಮಿಕ್ರಿ ಮ್ಯಾಜಿಕ್ ಮಿಮಿಕ್ರಿ ಗೋಪಿ ಅವರು ಮತ್ತೆ ವಿನುತಾ ಅವರು. ಜೊತೆಗೆ ದ ಪವರ್ ಕಪಲ್ ತುಕಾಲಿ ಸಂತೋಷ್ ಮತ್ತು ಮಾನಸ ಸಂತೋಷ್. ಆಮೇಲೆ ಮಲ್ನಾಡ್ ಕ್ವೀನ್ಸ್ ಚಂದನಾ ಗೌಡ ಮತ್ತು ಅಮೃತ ಮೂರ್ತಿ. ಗೌಡ ವಾರಿಯರ್ಸ್ ಇಂದ ಕೆಂಪೇಗೌಡ ಮತ್ತು ಮಾನ್ಯ ಗೌಡ. ಸೊ 8 ಟೀಮ್. ಅಂದ್ರೆ ಸ್ಟಾರ್ಗಳು ಯಾರು ಇಲ್ಲ, ಆರ್ಟಿಸ್ಟ್ಗಳೆಲ್ಲ ಇರ್ತಾರೆ. ಕಿರುತೆರೆ ಸ್ಟಾರ್ಸ್ ಇರ್ತಾರೆ ಸರ್. ಕಬಡ್ಡಿ ಇರ್ಬೋದು, ನಾವು ನೋಡ್ತೀವಿ. ಇವನ್ ನಾವು ಕ್ರಿಕೆಟ್ ಕಬಡ್ಡಿ ನಾವು ಆರ್ಗನೈಸ್ ಮಾಡ್ತೀವಿ, ನೋಡ್ತೀವಿ, ಬಟ್ ಆಡೋಕ್ಕಾಗಲ್ಲ. ಇವನ್ ಕ್ರಿಕೆಟ್ ಆದ್ರೂ ಅಷ್ಟೇ. ಸೊ ಬಟ್ ಇಲ್ಲಿ ಏನು ನಿಮಗೆ ಡಿಫ್ರೆಂಟ್ ಏನಂದರೆ, ಸೊ ಸೇಮ್ ಗೇಮ್ ಯು ಕ್ಯಾನ್ ಪ್ಲೇ. ಈಗ ಅವ್ರು ಆಡ್ತಾ ಇರೋದನ್ನ ಇವಾಗ ಸಚಿನ್ ಆಡಿದ್ರು ಕಮೆಂಟ್ ಮಾಡ್ತೀವಿ ನಾವು, ಸಚಿನ್ ಈ ಥರ ಹೊಡಿಬಾರ್ದಿತ್ತು ನಾವು. ಬಟ್ ಇಲ್ಲಿ ನೀವು ಆಡೋರ್ಗಿಂತ ಕೆಲವು ಸಮಯ ನೀವೇ ಆಡೋದ್ರಲ್ಲಿ ಚೆನ್ನಾಗಿರ್ತೀರಿ. ಸೊ ಇದೊಂದು ಗೇಮ್ ಈ ಥರ ಅಂದರೆ ನಾವು ನೋಡೋದನ್ನು ನಾವು ಆಡಬಲ್ಲೆವು. ಸಮ್ಟೈಮ್ಸ್ ವಿ ಕ್ಯಾನ್ ಪ್ಲೇ ಬೆಟರ್ ದೆನ್ ದೆಮ್.
ಇದು ಎಕ್ಸಾಕ್ಟ್ ಡೇಟ್ ಫಿಕ್ಸ್ ಆಗಿಲ್ಲ. ಸೊ ಚಾನಲ್ ಜೊತೆ ಮ್ಯಾಚ್ ಮಾತಾಡಿದ್ವಿ, ಜನವರಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತು ಶೂಟಿಂಗ್ ಅಂತ ಇದು ಲೈವ್ ಆಗಿ ಪ್ಲೇ ಆಗಲ್ಲ, ಸೇಮ್ ಡೇ ಇಟ್ ವಿಲ್ ಬಿ ಟೆಲಿಕಾಸ್ಟ್. 4 ಕಲರ್ ಇರುತ್ತೆ, ಯೆಲ್ಲೋ, ಗ್ರೀನ್, ರೆಡ್ ಮತ್ತೆ ಬ್ಲೂ. ಸೊ ಒಂದೊಂದು ಮನೆಗೂ 4 ಪಾನ್ಸ್ಗಳು ಇರ್ತವೆ. ಆ ಪಾನ್ಸ್ಗಳು ಅದನ್ನ ಪಾನ್ಸೇ ಗರ್ಲ್ಸ್ ಆಗಿರ್ತಾರೆ, ಹುಡುಗಿ ಮಾಡೆಲ್ಸ್ ಆಗಿ ಬರ್ತಾರೆ. ಸೊ ಅವ್ರು ನಾವು ಡೈಸ್ ಬಿದ್ದಾಗ ಒಳಗಡೆ ಕುತ್ಕೊಂಡು ಆರ್ಟಿಸ್ಟು ಆ ಲೈವ್ ಬಿತ್ತು ಅಂದ್ರೆ ಅವ್ರು ಕಮೆಂಟ್ ಕೊಡ್ತಾರೆ. 5 ಹೆಜ್ಜೆ ಒಬ್ಬೊಬ್ರಿಗೂ 4 ಜನಕ್ಕೂ ಒಂದು ನಂಬರ್ ಇರುತ್ತೆ. ಎಲ್ಲೋ ನಂಬರ್ 1, 5 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂತ ಅವರು ಜಸ್ಟ್ ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇದು IPL ಬರುವಾಗ ಅಷ್ಟರವರೆಗೆ ಕ್ರಿಕೆಟ್ ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೋಲ್ ಅಂತ ಯಾರಿಗೂ ಗೊತ್ತಿಲ್ಲ. ಕ್ರಿಕೆಟ್ ಬೇರೆ, ಅವ್ರು ಆಟ ಆಡ್ತಾರೆ, ಇದು ಒಂದು ಆಟ. ಯಾರ ಒಂದು ದಾಳ ಆಗ್ದಾಗ ಹೆಣ್ಮಕ್ಳನ್ನ ಕ್ರಿಕೆಟ್ ಅಲ್ಲಿ 6 ಹೊಡೆಯುವಾಗ ಚಿಯರ್ ಗರ್ಲ್ಸ್ ಅಂತ ಇರ್ತಾರೆ. ಓಕೆ, ಸೊ ದಟ್ ಈಸ್ ದೇರ್ ಜಾಬ್. ನೀವು ಅದನ್ನ ದಾಳ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋದು ನನಗೆ ಸೂಟ್ ಆಗಲ್ಲ. ಸೊ ಚಿಯರ್ ಗರ್ಲ್ಸ್ ದೇ ಆರ್ ಡೂಯಿಂಗ್ ದೇರ್ ಜಾಬ್. ಅದಕ್ಕೆ ನೀವು ಲೂಡೋ ಅಂತ ಇಂಗ್ಲಿಷ್ ಹೇಳ್ತೀರಾ, ಕನ್ನಡದಲ್ಲಿ ದಾಳ ಅಂತಾನೆ ಅದಕ್ಕೆ ಸರ್ ನಾನು ಒಂದು ಹೇಳ್ಬೋದಾ ಅದಕ್ಕೆ? ಅವ್ರು ಮಾತಾಡ್ಲಿ ಅಲ್ವಾ? ಲೂಡೋ ಬೇರೆ, ದಾಳ ಬೇರೆ. ನೀವು ಲೂಡೋ ಬೇರೆ, ಪಗಡೆ ಲೂಡೋ ಹೇಳ್ಬೋದು. ದಾಳ ಅಂದ್ರೆ ಡೈಸ್. ಅದನ್ನೇ ನೀವು ಡೈಸ್ ಗೆ ನಾವು ದಾಳ ಹೇಳ್ತೀವಿ. ಇಲ್ಲಿ ಹುಡುಗಿ ಮಾಡೆಲ್ಸ್ ಡೈಸ್ ಆಗಿರಲ್ಲ. ಡೈಸ್ ಬೇರೆನೇ, ಕಾಯಿ ಬೇರೆ. ನನಗೆ ಅದನ್ನ ಅವರೇ ಅಲ್ಲಿ ನಡ್ಕೊಂಡು ಹೋಗೋದು ಅದು ಎಷ್ಟು ಸರಿ ಅನ್ಸುತ್ತೆ. ಆಕ್ಚುಲಿ ಏನಂದ್ರೆ ಅಲ್ಲಿ ನಾವು ದ್ರೌಪದಿನ ಅಡ ಇಟ್ಟಿದ್ರು, ಹಾಗಾಗಿ ಅದು ಅದ್ರ ಪರ್ಪಸ್ ಬೇರೆ. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಇಲ್ಲಿ ಯಾರಿಗೂ ಅವಮಾನ ಮಾಡೋದಕ್ಕಾಗ್ಲಿ ಅಥವಾ ನಾವು ಯಾರನ್ನೋ ಅಡ ಇಟ್ಟು ಇಲ್ಲಿ ಆಟ ಆಡ್ತಾ ಇಲ್ಲ ಸರ್. ನಾವು ಹೆಣ್ಮಕ್ಳನ್ನ ಗೌರವವಾಗಿ ಹೇಳ್ತಾ ಇರೋದು, ನೀವು ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಡಿ. ನಿಮ್ಮ ಪರವಾಗಿ ನಾವು ಗೌರವಯುತವಾಗಿನೇ ಮಾಡ್ತಾ ಇರೋದು. ಈಗ ನಾನು ಒಬ್ಳು ಫೀಮೇಲ್ ಆಂಕರ್ ಆಗಿ ಇದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಅವ್ರು ಹೇಳಿದಂಗೆ ಚಿಯರ್ ಗರ್ಲ್ಸ್ ಏನು ನಾವು ನೋಡ್ತೀವಲ್ಲ, ಪ್ರೋ ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಬೇರೆ ಅದಕ್ಕೆ ಅಂತಾನೆ ಬೇರೆ. ಇದು ಈ ಅಲ್ಲ ನಿಮ್ಗೆ ಆಟ ನೋಡ್ಲಿಲ್ಲ ಸರ್, ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ಬೋದು. ಈಗ ಹೇಳೋದ್ರಲ್ಲಿ ನೀವೇನಾದ್ರೂ ಒಂದು ಕನ್ಫ್ಯೂಸ್ ಆಗಿರ್ಬೋದು. ಅಂದ್ರೆ ಈಗ ಸೇಮ್ ನಿಮ್ ಕ್ವಶನ್ ನಾನು ಈ ತರ ಚಿಯರ್ ಗರ್ಲ್ ಎಕ್ಸಾಂಪಲ್ ಕೊಟ್ಟೆ. ಸೊ ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡ್ತಾ ಇರುವಾಗ ಹಿಂದ್ಗಡೆ ಆರ್ಟಿಸ್ಟ್ ಯಾಕೆ ಡ್ಯಾನ್ಸ್ ಮಾಡ್ಬೋದು ಅದು ಕೇಳ್ಬೋದು. ಅದೇ ರೀತಿ ಅಲ್ಲ, ಅಂದ್ರೆ ಸ್ಕ್ರೀನ್ ಅಲ್ಲಿ ಚೆನ್ನಾಗಿರೋದನ್ನ ನಾವು ಇಲ್ಲ ನೀವು ಹೀರೋಯಿನ್ ಯಾಕೆ ಚೆನ್ನಾಗಿರೋರನ್ನ ಹೀರೋಯಿನ್ ಮಾಡ್ತೀರಿ ಅಂತ ಕೇಳ್ಬೋದು. ಕರೆಕ್ಟಾ? ಸೊ ಯಾರಿಗೂ ಚಾನ್ಸ್ ಕೊಡ್ಬೋದಲ್ಲ. ಬಟ್ ಅದೇ ರೀತಿ ಅಲ್ಲ, ಈಗ ನೀವು ನೋಡಿಲ್ಲ. ಈಗ ನಾವು ಹೇಳೋದು ನಿಮ್ಗೆ ಕರೆಕ್ಟ್ ಆಗಿ ಕನ್ವೆ ಆಗದೆ ಇರ್ಬೋದು. ಒಂದ್ಸಲ ಗೇಮ್ ನೋಡಿದ ನಂತರ ಅಫ್ಕೋರ್ಸ್ ನಿಮ್ಮ ಯಾವುದೇ ಒಂದು ನಿಮ್ಮ ಕಂಪ್ಲೇಂಟ್ ಇರಲಿ ಅಲ್ಲ ನಮ್ಗೆ ಸಪೋರ್ಟ್ ಇರಲಿ, ನಾವು ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡ್ತೀವಿ. ಇಲ್ಲಿ ನಾವು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಸೊ ಲೂಡೋದಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಅದೇ ಇಲ್ಲಿರಲ್ಲ. ಸೊ ಇಲ್ಲಿ ಪ್ಲೇಯರ್ಗೆ ಒಂದು ಚಾಲೆಂಜ್ ಇರುತ್ತೆ. ಯಾವ ಡೈಸ್ ಅನ್ನ ಮೂವ್ ಮಾಡಬೇಕು, ಯಾವ್ದನ್ನು ಫಿನಿಶ್ ಮಾಡಬೇಕು, ಯಾವ್ದು ಡಿಪೆಂಡ್ ಮಾಡಬೇಕು, ಯಾವ್ದು ಲೀಡ್ ಮಾಡಬೇಕು ಅಂತ. ಅದು ಈ ಗೇಮ್ ಅಲ್ಲಿ ಇರೋ ಥ್ರಿಲ್. ಅದು ಡಿಸಿಷನ್ ತಗೊಳ್ಳೋದು ಅವರ ಮಿಡ್ಲ್ ಕಾಂಬಿನೇಷನ್ ಅಲ್ಲಿ. ಒಂದು ತಂಡವಾಗಿ ಯಾರು ಆಟ ಆಡಿರ್ತಾರ, ಸೊ ಅದು ಅವರ ಕಾಂಬಿನೇಷನ್ ಮೇಲೆ ವರ್ಕ್ ಆಗುತ್ತೆ. ಸೊ ಅಫ್ಕೋರ್ಸ್ ಗೇಮ್ ಮುಗಿದಾಗ ಒಂದು ತಂಡ ಸೋತಿರುತ್ತೆ. ಸೊ ಟೋಟಲ್ ಆಗಿ 8ರಲ್ಲಿ 4 ತಂಡ ಮಾತ್ರ ಸೆಮಿಫೈನಲ್ ಬರುತ್ತೆ, 2 ತಂಡ ಫೈನಲ್. ಇದು ಎಷ್ಟು ದಿನ ನಡೆಯುತ್ತೆ ಸರ್? ಇದು ಮೇ ಬಿ 16 ದಿನ ನಡೆಯುತ್ತೆ, 15 ದಿವಸ. ಅಂದ್ರೆ ಲೀಗ್ ಪ್ಲಸ್ ಒಂದು 12 ಮ್ಯಾಚ್ ಲೀಗ್ ಬರುತ್ತೆ, 4 ಮ್ಯಾಚ್ ಸೆಮಿ ಬರುತ್ತೆ, 1 ಮ್ಯಾಚ್ ಫೈನಲ್. ಸಾರಿ 2 ಮ್ಯಾಚ್ ಸೆಮಿ ಬರುತ್ತೆ. 15 ಮ್ಯಾಚ್. ಕ್ಯಾಶ್ ಪ್ರೈಸ್ ಟ್ರೋಫಿ ಎಲ್ಲ ಈಗ ಇದೆ ಸರ್, ಅದು ನೆಕ್ಸ್ಟ್ ಬಿಫೋರ್ ದ ಶೋ ಅನೌನ್ಸ್. ಪಾರ್ಟಿಸಿಪೆಂಟ್ಸ್ಗೆ ಒಬ್ಬೊಬ್ಬರಿಗೆ ಪರ್ ಡೇ ಆ ಥರ ಏನೋ ಬಿಗ್ ಬಾಸ್ ಥರ ಆ ಥರ ಅಫ್ಕೋರ್ಸ್ ಸರ್. ಇದಕ್ಕೆ ಯಾರು ಬ್ರ್ಯಾಂಡಿಂಗ್ ಅಂತ ಯಾರು ಬಂದಿಲ್ಲ ಏನಿದೆ ಸರ್, ಇದಕ್ಕಿಂತ ಮುಂಚೆ ನಾವು ಫೈನಲ್ ಮಾಡಿ ಇದಕ್ಕೆಲ್ಲರೂ ಜಾಗ ಮಾಡ್ಕೊಂಡಿದ್ದೀರಾ? ನೋಡ್ತಾ ಇದೀವಿ ಸರ್, ಫೈನಲ್ ಮಾಡಿಲ್ಲ. ಸೊ ಅಫ್ಕೋರ್ಸ್ ಬೆಂಗಳೂರಲ್ಲಿ ಇಷ್ಟೊಂದು ಸ್ಟುಡಿಯೋ ಇದೆ, ಅದನ್ನು ಫೈನಲ್ ಮತ್ತೆಲ್ಲ ಫೈನಲ್ ಮಾಡ್ಕೊಂಡೆ ಪ್ರೆಸ್ಮೆಂಟ್ ಮಾಡೋದಾಯ್ತವ. ನೀವು ಚಾನಲ್ ಫೈನಲ್ ಆಗಿಲ್ಲ? ನಮ್ಮ ಚಾನಲ್ ಫೈನಲ್ ಆಗಿದೆ ಸರ್, ನ್ಯೂಸ್ ಫಸ್ಟ್. ಅಲ್ಲ ಯಾವಾಗಿಂದ ಸ್ಟಾರ್ಟ್ ಅಂತ ಡಿಪೆಂಡ್ಸ್. ಜನವರಿಲಿ ಅಫ್ಕೋರ್ಸ್ ಇದು ಟೆಲಿಕಾಸ್ಟ್ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ದೊಡ್ಡ ಒಂದು ಪ್ರಾಜೆಕ್ಟ್ ಬಂದಾಗ ಏನೆಲ್ಲ ಪ್ಲಾನ್ ಮಾಡಬೇಕು, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಫ್ಕೋರ್ಸ್. ಸೊ ಹೇಳಿದ ದಿವಸಕ್ಕೆ ನಾವು ಯಾವ ರಿಲೀಸ್ ಮಾಡೋಕ್ಕಾಗಲ್ಲ ಯಾವುದು. ಸೊ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ನಮಗೆ ಭರವಸೆ ಇದೆ ಜನವರಿಲಿ ರಿಲೀಸ್ ಮಾಡ್ತೀವಿ. ಆಕ್ಚುಲಿ ಅವರು ಬ್ರೋಷರ್ಗೆ ಅಂತ ಒಂದು ಮಾಡಿಸಿ ನಾವು ಅದನ್ನ ನೋಡಿದಾಗ ನಮಗೂ ನೀಟಾಗಿ ಕ್ಲಾರಿಟಿ
ಸರ್ ಶೂಟಿಂಗ್ ತೋರಿಸಿ ಅಂದ್ರೆ ಆಗುತ್ತಾ? ಪಿಕ್ಚರೇ ನೋಡ್ಬೇಕು. ಶೂಟಿಂಗ್ ಕರೀತಾರೆ ಸರ್, ಶೂಟಿಂಗ್ ಹೋಗ್ತೀವಿ ನಾವು. ನೀನು ಒಂದು ದಾಳ ಆಗ್ಬಿಡು. ಡೆವಲಪ್ ಮಾಡಿ ಎಲ್ಲೆಲ್ಲ ನಮಗೆ ಅದಕ್ಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೊಂಡೋಗೋಕ್ಕಾಗುತ್ತೆ. ಸೊ ಆ ಥರ ಪ್ಲ್ಯಾನ್ ಮಾಡಿ ಸೊ ಒಂದು ಫೈನಲ್ ಪ್ರಾಡಕ್ಟಿಗೆ ಇಲ್ಲಿ ಬಂದರು. ಸೊ ಅದೇ ಬೇಸಿಕಲಿ ಅವರು ಪ್ಲ್ಯಾನ್ ಇದ್ದಾರೆ ಸರ್, ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ವಿಚಾರದಲ್ಲಿ. ಯಾಕಂದ್ರೆ ಒಂದು ಟ್ರೈಲ್ ಮಾಡಿ ನೋಡಿದ್ದಾರೆ, ನಮಗೂ ಎಕ್ಸ್ಪ್ಲೈನ್ ಮಾಡೋಕೆ ಹೇಗೆ ಅನ್ಕೊಂಡ್ವಿ, ಬ್ರೋಷರ್ ನೋಡಿದಾಗ ಅರ್ಥ ಆಯ್ತು. ಆಮೇಲೆ ಅವರು ಪಕ್ಕ ಇದ್ದಾರೆ ವಿಚಾರದಲ್ಲಿ, ಕ್ಲಾರಿಟಿ ಇದು ಹಿಂಗೆ ವರ್ಕ್ ಆಗುತ್ತೆ, ಇದು ಹಿಂಗೆ ಆಗುತ್ತೆ ಅಂತ. ಯಾಕಂದ್ರೆ ಎಷ್ಟೋ ರೂಲ್ಸ್ ಏನಕ್ಕೆ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದರೆ ಲ್ಯಾಗ್ ಆಗಬಾರ್ದು ಅನ್ನೋ ಪರ್ಪಸ್ಗೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ರೂಲ್ ನಾನು ಹೇಳ್ಬೋದು. ಇವಾಗ ನಿಮ್ಗೆ ಒಂದು ಆಟ ಗೊತ್ತಿದ್ರೆ 6 ಬೀಳೋವರೆಗೂ ಒಂದು ಕಾಯಿ ನಾವು ಮನೆಯಿಂದ ಆಚೆ ತರಂಗೆ ಆಗಲ್ಲ. 6 ಬೀಳೋವರೆಗೂ ನಾವು ಆಡ್ತಾನೆ ಇರಬೇಕು. ಅದು ಎಷ್ಟೊತ್ತಾರೋ ಬೀಳ್ಬೋದು, 6 ಬೀಳೋದಕ್ಕೆ ತುಂಬ ಲ್ಯಾಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ತಗೊಳ್ತಾನೆ ನಾವು 3 ಆಲ್ರೆಡಿ ಇಳಿಸ್ಬಿಟ್ಟಿರ್ತಾರೆ, 3 ಆಲ್ರೆಡಿ ಕಾಯಿನ ಇಳಿಸ್ಬಿಟ್ಟಿರ್ತೀವಿ ನಾವು. ಸೊ ಆಮೇಲಿಂದ ಆಟ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ತುಂಬ ಬೇರೆ ಚೇಂಜಸ್ಗಳು ಮಾಡಿಕೊಂಡು ಇಂಟ್ರೆಸ್ಟಿಂಗ್ ಆಗಿರೋಕ್ಕೆ, ಟೈಟ್ ಆಗಿರೋದಕ್ಕೆ, ಮತ್ತೆ ಎಲ್ಲ ಒಂದು ಕಡೆ ಲ್ಯಾಗ್ ಆಯಿತು ಅನ್ನೋವಾಗ ನಮ್ಮ ಪೋರ್ಷನ್ಸ್ ಇರೋವಂಥದ್ದು, ನಾವು ಎತ್ಕೊಳ್ಳುವಂಥದ್ದು ಸುಮಾರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪಾಪ ಕಂಪ್ಲೀಟ್ಲಿ ಪ್ಲ್ಯಾನ್ಡಾಗಿ ಬಂದಿದ್ದಾರೆ. ನಾವು ಸುಮ್ಮನೆ ಏನೋ ಒಂದು ಸಿಕ್ತು ಆಪರ್ಚುನಿಟಿ ಅನ್ಕೊಂಡಂತ ಹೋಗಿದ್ದಂಥದ್ದಲ್ಲ. ಲೂಡೋ ನಾವೆಲ್ಲ ತುಂಬ ಕೋವಿಡ್ ಟೈಮಲ್ಲಿ ಆಡ್ತಿದ್ವಿ, ತುಂಬಾ ಪ್ರಚಲಿತವಾಗಿರುವಂಥ ಗೇಮ್. ಇವಾಗ ಈಗಲೂ ಮೊಬೈಲಲ್ಲಿ ಕೂತ್ಕೊಂಡು ಎಲ್ಲರೂ ಆಡ್ತಿರ್ತಾರೆ. ಸೊ ಆಗಿರ್ಬೇಕಾದ್ರೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾವು ಸಹ ಒಪ್ಕೊಂಡ್ವಿ. ಅದನ್ನ ಅವ್ರು ಮಟ್ಟಿಗೆ ಪಾಪ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ. ನಾನು ಹೋಗಿ ಆಫೀಸಲ್ಲಿ ಅದೇ ನೋಡಿದ್ದು. ಸೊ ಆ ಕಾನ್ಫಿಡೆನ್ಸಲ್ಲಿ ನಾವು ಪ್ರಾಜೆಕ್ಟ್ನ ಆನ್ ಗ್ರೌಂಡಲ್ಲಿ ಅಂದರೆ ನಾವು ಇವಾಗ ಹೆಂಗಂದ್ರೆ ಎಕ್ಸಾಕ್ಟ್ಲಿ ನಿಮಗೆ ಲೀಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಟಾಸ್ ಆಗುತ್ತೆ, ಅಲ್ಲೊಂದು ಡಿಸ್ಕಷನ್ ಆಗುತ್ತೆ, ಕಲರ್ ಸೆಲೆಕ್ಷನ್ ಏನೋ ಆ ಥರದ್ದೆಲ್ಲ ಒಂದು ಆದಾಗ ನಾವು ಅಲ್ಲಿ ಇರ್ತೀವಿ. ಆಟ ಶುರು ಆದಾಗ ನಾವಿರಲ್ಲ. ನಮ್ದೊಂದು LED ಮೇಲೆ ನಾವಿಬ್ರು ಕಾಣಿಸ್ಕೊತಾ ಇರ್ತೀವಿ. LED ನಮ್ಮ ಕಮ್ಯುನಿಕೇಶನ್ ಅವ್ರ ಜೊತೆ ಆಗೋದ್ರೆ LED ಕಾಣಿಸ್ಕೊಂತೀವಿ ನಾವು. ಸೇಮೆಗೆ ಬಿಗ್ ಬಾಸ್ ಸುದೀಪ್ ಸರ್ ಇವಾಗ ವೀಕೆಂಡ್ ಬಂದಾಗ ಒಳಗಡೆ ಇರೋರಿಗೆ ಒಂದು ಟಿವಿಲಿ ಕಾಣಿಸ್ಕೊಂತಾರಲ್ಲ, ಹಾಗಾಗಿ ನಾವು ಇವ್ರಿಗೊಂದು ದೊಡ್ಡ LED ಸ್ಕ್ರೀನ್ ಮೇಲೆ ಪ್ಲೇಯರ್ಸ್ಗೆ ನಾವು ಕಾಣಿಸ್ತಾ ಇರ್ತೀವಿ. ಸೊ ನಮ್ಮ ವಾಯ್ಸ್ ಕೇಳೋ ಟೈಮಲ್ಲಿ ಕೇಳೋದು. ಅವರು ಆಟ ಇಂಟ್ರೆಸ್ಟಿಂಗ್ ಆಗಿ ಸೀರಿಯಸ್ ಆಗಿ ಆಡ್ತಿರ್ಬೇಕಾದ್ರೆ ಪ್ರೊಫೆಷನಲ್ ಆಗೋದು, ಎಲ್ಲೂ ನಮ್ಮ ಇಂಟರ್ಫಿರೆನ್ಸ್ ಇರಲ್ಲ. ಸೊ ನಾವು ಅದನ್ನ ಜಡ್ಜ್ ಮಾಡ್ತಾ ಇರ್ತೀವಿ. ಈ ಕಾನ್ ಯಾಕೆ ಹಿಂಗೆ ಮಾಡ್ದ, ಕೆಂಪೇಗೌಡರು ಯಾಕೆ ಇದನ್ನು ತೊಗೊಂಡ್ರು, ಹಿಂಗೆ ಮಾಡ್ಬೋದಾಗಿತ್ತಲ್ಲ, ಹಂಗೆ ಮಾಡ್ಬೋದಾಗಿತ್ತಲ್ಲ ಅಂತ ಒಂದು ನಾವು ಸ್ಟ್ರಾಟಜಿ ಪ್ಲಾನ್ ಮಾಡಿಕೊಂಡು ನಾವು ಗೇಮ್ನ ಮಾತಾಡ್ತಿರ್ತೀವಿ. ಓಕೆ, ನಾವು ಮಾತಾಡುವಾಗ ಸರ್ ಈಗ ಆ ಪಾನನ್ನ ಅವ್ರು ಮೂವ್ ಮಾಡಿದ್ರು, ಇದನ್ನ ಇಡ್ಬೇಕಾಗಿತ್ತು ಅಂತ ನಾವು ಮಾತಾಡೋದು ಅವ್ರಿಗೆ ಗೊತ್ತಾದ್ರೆ ಸೊ ಸ್ಟ್ರಾಟಜಿನ ನಾವು ಬಿಟ್ಕೊಡೋ ತರ ಆಗುತ್ತೆ. ಸೊ ನಾವು ಮಾತಾಡೋದು ಪ್ಲೇಯರ್ಸಿಗೆ ಕೇಳಿಸಲ್ಲ, ಆಡಿಯನ್ಸಿಗೆ ಕೇಳಿಸ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಆರ್ಟಿಸ್ಟ್ಗಳು ಏನು ಕೂತಿರ್ತಾರೆ, ಪ್ಲೇಯರ್ಸ್ಗಳು, ಅವ್ರಿಗೆ ಹೆಡ್ಫೋನ್ಸ್ ಇರುತ್ತೆ. ಸೊ ಅವ್ರು ಮಾತಾಡೋದು 2 ಮನೆ ಕ್ರಿಸ್ ಕ್ರಾಸಲ್ಲಿ ಇರುತ್ತೆ ಮನೆಗಳು, ಟೀಮಾಗಿ ಆಡೋವಂಥದ್ದು. 4 ಆರ್ಟಿಸ್ಟ್ ಇದ್ರು 2 ಟೀಮಾಗಿ ಆಡ್ತಾರೆ. ಇವಾಗ ನೀವು ನಾವು ಒಂದು ಟೀಮು, ಇವರು ಸರ್ ಮತ್ತು ಇವರು ಒಂದು ಟೀಮ್ ಅಂದ್ಬಿಟ್ಟು ಕ್ರಾಸ್. ಸೊ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಯಾವುದು ನೆಕ್ಸ್ಟ್ ಯಾರು ಪ್ಲೇ ಮಾಡಿ ಯಾರು ಮೂವ್ ಮಾಡೋಣ ಅಂತ. ನಾನು ಮಾತಾಡೋದು ಇಂಟರ್ಕಾಮಲ್ಲಿ ಇರುತ್ತೆ, ಇಗೂ ಕೇಳಿಸಲ್ಲ. ಸೊ ಆಡಿಯನ್ಸ್ ಎಲ್ಲವೂ ಕೇಳಿಸ್ತಿರುತ್ತೆ, ನೋಡೋರಿಗೆ ಅಂದರೆ TV ನೋಡೋ ಅಂಥವ್ರಿಗೆ ಎಲ್ಲವೂ ಕೇಳಿಸ್ತಾ ಇರುತ್ತೆ. ನಮ್ಮ ಕಾಮೆಂಟ್ರಿ ಕೇಳಿಸ್ತಾ ಇರುತ್ತೆ, ಅದು ಕೇಳಿಸ್ತಾ ಇರುತ್ತೆ. ಬಟ್ ಗೇಮ್ ಮಾತ್ರ ತುಂಬ ಪ್ರೊಫೆಷನಲ್ ಆಗುತ್ತೆ. ರೀಸೆಂಟ್ಲಿ ಸರ್ ಇನ್ನೊಂದು 3-4 ದಿನ ಆಯ್ತು ಅಷ್ಟೇ ಪ್ರೋಮೋ ಶೂಟ್ ಮಾಡಕ. ಒಂದಿನ ಫುಲ್ ತೊಗೊಂಡು ಇನ್ನೂ ಇದೆ ಪ್ರೋಮೋ, ಇನ್ನೂ ಇದೆ ಇದ್ರ ಜೊತೆಗಿದೆ 3 ಪ್ರೋಮೋ ಇದೆ, 3 ಪ್ರೋಮೋ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಪ್ಲಾಟ್ಫಾರ್ಮ್ ಅದ್ರ ಮೇಲೆ ಗ್ರೌಂಡ್ ಫಿಟ್ ಆಗುತ್ತೆ. ಅದ್ರ ಮೇಲೆ ಕ್ರಿಯೇಟಿವ್ ಡೈರೆಕ್ಟರ್ ಏನಿರುತ್ತೆ, 5 ಕ್ಯಾಮ್ರಾಸ್, ಎಷ್ಟು ಕ್ಯಾಮ್ರಾಮನ್, ಎಷ್ಟು ಸ್ಟಾರ್ಸ್, ಮಾಡಲ್ಸ್, ಟೆಕ್ನಿಕಲಿ ತುಂಬಾ ಆಗುತ್ತೆ. ಎಕ್ಸಾಕ್ಟ್ಲಿ ಈಗ ನಮ್ಗೆ ಗೊತ್ತಾಗಲ್ಲ. ಸೊ ಇಟ್ ಮೇ ಕ್ರಾಸ್ ಸ್ಟ್ರೀಟ್. ವಿಷುವಲಿ ಅಂತೂ ತುಂಬ ರಿಚ್ ಆಗಿ ಬರುತ್ತೆ. ಏನು ಅದರಲ್ಲಿ ಟೆಕ್ನಿಕಲಿ ಆಗಲಿ ಯಾವುದ್ರಲ್ಲಾಗಲಿ ವಿಷುವಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ತಿಲ್ಲ. ಸೊ ವಿ ಆರ್ ಗಿವಿಂಗ್ ಅ ಗುಡ್ ಪ್ರಾಡಕ್ಟ್. ಇಂಡೋರ್ ಮಾಡ್ತಾ ಇದ್ವಿ ಸರ್. ಸೊ ಇನ್ನೊಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದೊಂದು ಜನಗಳಿಗೆ ಕನ್ವೆ ಆಗಲಿಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಎಫರ್ಟ್ ಒಂದು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ನಮಗೆ ತುಂಬ ಖುಷಿ ಆಗುತ್ತೆ. ಏನು ಟೀಮ್ ಸಿಕ್ಕಿದ್ದಾರೆ ಈಗ ನಮಗೆ. ಸೊ ಆರ್ಟಿಸ್ಟ್ ಇರ್ಬೋದು, ನಮ್ಮ ಮಾಡೆಲ್ಸ್ ಇರ್ಬೋದು, ಎಲ್ಲ ಫುಲ್ ಎಫರ್ಟ್ ನಮಗಿಂತ ಜಾಸ್ತಿ ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಆ್ಯಂಕರ್ಸ್, ನಾವು ತುಂಬ ಥ್ಯಾಂಕ್ಫುಲ್. ಗಣೇಶ್ ಅವ್ರದ್ದು ಎಫರ್ಟ್ ಅಂತೂ ಕೇಳೋಗಿಲ್ಲ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರೋಮೋ ನಾವು ಸಹ ಇಲ್ಲಿ ಬಂದಿದ್ದು ನೋಡಿರೋದು. ಲಾಸ್ಟ್ ಮೂಮೆಂಟ್ ಅವ್ರಿಗೆ ಕೈಗೆ ಸಿಕ್ಕಿದ್ದು. ಒಂದು ಲಾಸ್ಟ್ 3 ಡೇಸಿಂದ ಅವರು 24 ಅವರ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಟೀಮಲ್ಲಿ ನಾವು ಬಂದ ನಂತರ 3 ಜನ ಇಲ್ಲಿಗೆ ಬೆಂಗಳೂರಿಗೆ ಬಂದಿತ್ತು. ಆಮೇಲೆ ಯಾರ್ಯಾರು ಒಬ್ಬರೊಬ್ಬರನ್ನೇ ಹುಡುಕಿ ನಾವು ಡೆವಲಪ್ ಮಾಡ್ತಾ ಹೋಗಿದ್ದು ಟೀಮು. ಸೊ
ಎಲ್ಲ ಟೀಮ್ ಮೆಂಬರ್ ಇದರ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡೋರು ಇರ್ಬೋದು, ಬಿಂದು ಅಂತ ಇದ್ದಾರೆ, ಇನ್ನೂ ಒಂದು 3-4 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅವರ ಒಂದು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇದೊಂದು ಪ್ರಾಜೆಕ್ಟ್. ಈಗ ಮಾಡೆಲ್ಸ್ ಆ ಥರ ಇಲ್ಲ, ಪ್ರೊಫೆಷನಲ್ ಶೂಟಿಂಗ್ ಥರನೇ ಆಗ್ತಿರೋದು. ಒಂದು ರಿಯಾಲಿಟಿ ಶೋಸ್ ನೋಡಿ ಹೆಂಗೆ ನಡೀತಾ ಇರುತ್ತೆ. ಪ್ರೊಫೆಷನಲ್ ಆಟ ಶುರು ಆದಾಗ ಸೀರಿಯಸ್ ಆಗಿ ಆಟ ತಗೊಂಡು ಬರೀ ಒಂದು ವರ್ಷಕ್ಕೆ ಸೀಮಿತ ಮಾಡಿದ್ರೆ ಅದು ಕಂಟಿನ್ಯೂ ಮಾಡೋ ಉದ್ದೇಶ ಇದೆ. ಕ್ರಿಕೆಟ್ ಬಂದಮೇಲೆ ಎಲ್ಲ ಕ್ರಿಕೆಟ್ ಶುರು ಮಾಡ್ಬಿಟ್ಟಿದ್ದಾರೆ. 14 ದಿನ ಆದ್ಮೇಲೆ. ಈಗ ನೀವು ಬಂದಿದ್ದು ಇದನ್ನು ಶುರು ಮಾಡ್ತಾರೆ. ಮತ್ತೆ ಇದು ನಿಮ್ಗೆ ಯಾವ ಥರ ಪ್ಲಾನ್ ಇದೆ? ಇಯರ್ಲಿ ಒನ್ಸಾ ಅಥವಾ ಹೇಗೆ ಸರ್? ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಮಾತ್ರ ನಾವೊಂದು ಕಾರಣ ಆಗಿರ್ತೀವಿ. ಇದರ ಸಕ್ಸಸ್ ತುಂಬಾ ಜನಕ್ಕೆ ಅಗತ್ಯ ಇರುತ್ತೆ. ಈಗ ಸರ್ ಏನು ಹೇಳಿದ್ರು, 16 ಜನ ಹುಡುಗಿಯರು, ಅವ್ರಿಗೂ ಈ ಸಕ್ಸಸ್ ಬೇಕಿರುತ್ತೆ. ಫಸ್ಟ್ ಆಫ್ ಆಲ್ ನಾವು ಆ ಜಾಬ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಗೊತ್ತಾಯ್ತು? ಅದೊಂದು ಮಾಡೆಲಿಂಗ್ ಅಂದರೆ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ. ಸೊ ಅದೇ ರೀತಿ ತುಂಬ ಜನಕ್ಕೆ ಇದೆ. ಸೊ ಕಂಟಿನ್ಯೂ ಆದರೆ ಎಲ್ರಿಗೂ ಒಂದು ಲೈಫ್ ಇರುತ್ತೆ. ಸೊ ಹೋಪ್ ಇದೆ ನಮಗೆ. ಸೊ ಅಟ್ಲೀಸ್ಟ್ ಕರ್ನಾಟಕ ಕಂಪ್ಲೀಟ್ ನಾವು ರೀಚ್ ಆಗುತ್ತೆ ಅಂತ ನಮ್ಗೊಂದು ಧೈರ್ಯ ಇದೆ. ಇನ್ನು ಅದೇ ನಮ್ಮ ಯಾವುದೇ ಒಂದು ಪ್ಲೇಯರ್ನ ಯಾವುದೋ ಇದರಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಚಾನ್ಸ್ ಇದೆ. ಗೇಮ್ ಮಾತ್ರ, ಈ ಗೇಮ್ ಶೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿ ನಾವು ಡೆವಲಪ್ ಮಾಡಿ. ಸಾರಿ, ಇದು ಅದೇ 15 ಎಪಿಸೋಡ್ ಬರುತ್ತೆ ಸರ್. ಆ್ಯಕ್ಚುಲಿ ನಾವು ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಒಂದು ಸ್ಟೇಟ್ ಲೆವೆಲ್ ಮಂಗಳೂರಲ್ಲಿ ಕಬಡ್ಡಿ ಮಾಡ್ತೀವಿ. ಸೊ ಸೇಮ್ ಫಾರ್ಮ್ಯಾಟ್ ಅಲ್ಲಿ ನಡೀತದೆ. ಅಂದರೆ 15 ಮ್ಯಾಚ್ ಇರುತ್ತೆ, ಒಂದು 3 ಡೇಸ್ ಇರುತ್ತೆ. ಸೊ ಗ್ರ್ಯಾಂಡ್ ಇವೆಂಟ್ ಒಂದು 2 ಸೀಸನ್ ಆಗಿದೆ, ಲಾಸ್ಟ್ ಸೆಕೆಂಡ್ ಸೀಸನ್ ಆಗಿದೆ. ಸೊ ಅದೇ ಫಾರ್ಮ್ಯಾಟ್ ಅಲ್ಲಿ ಈ ಗೇಮನ್ನು ಇದು ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಯಾವ ಥರ ಸೆಮಿಗೆ ಬರುತ್ತೆ, ಅದೇ ಇಲ್ಲೂ ಅದೇ ರೀತಿ ಸೆಮಿಗೆ ಬರುತ್ತೆ. ಅದರಲ್ಲಿ ಪ್ರೋ ಕಬಡ್ಡಿ ಆಡಿದವರೆಲ್ಲ ಆಡಿದ್ದಾರೆ. ಅಂದರೆ ನಮ್ಮ ಒಂದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಏನಿತ್ತು, ಪ್ರೊಡ್ಯೂಸರ್ ಅವ್ರದ್ದು ಪ್ರೊಫೆಷನಲ್ ಟೀಮ್ಸ್ ಇದೆ. ಕಬಡ್ಡಿದು ಇದೆ, ಕ್ರಿಕೆಟ್ ಇದೆ. ಒಂದು GEC ನಮ್ದು ಇದು ರಿಯಾಲಿಟಿ ಶೋ ಅಂತ ಎಕ್ಸ್ಪೋಸ್ ಮಾಡಲಿಕ್ಕೆ ನಮಗೆ ಬೇಡ. ಸೊ ಇಟ್ಸ್ ಅ ಪ್ಯೂರ್ಲಿ ಗೇಮ್ ಶೋ. ಈಗ ಆಂಕರ್ ಏನು ಹೇಳಿದ್ರು, ನಿಮಗೆ ಅದು ಶೂಟ್ ಮಾಡಿ ಇದು ಮಾಡ್ತೇವೆ, ಬಟ್ ಶೂಟ್ ಆಗುತ್ತೆ, ಬಟ್ ರೀಟೇಕ್ ಆಗಲ್ಲ. ಸೊ ವಿನ್ನರ್ ಆಗೋದು ಅವ್ರದ್ದು ಸ್ಟ್ರಾಟಜಿ ಮೇಲೆ ವಿನ್ ಆಗುತ್ತೆ. ಸೊ ರೆಕಾರ್ಡ್ ಮಾಡಿ ಮತ್ತೆ ಪ್ಲೇ ಮಾಡ್ತೀವಿ, ಲೈವ್ ಮಾಡ್ತಾ ಇಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಮತ್ತೆ ಆರ್ಟಿಸ್ಟ್ ಇರೋದು. ಸೊ ಶೂಟಿಂಗ್ ತರ ನಡೆಯಲ್ಲ. ಗೇಮ್ ಶೋ ಒಂದ್ಸಲ ಗೇಮ್ ಸ್ಟಾರ್ಟ್ ಆದ ನಂತರ ಗೇಮೇ ಕಂಟಿನ್ಯೂ ಆಗುತ್ತೆ. ಅದೇ ಗೇಮನ್ನು ನಾವು ಪ್ಲೇ ಮಾಡ್ತೀವಿ. ಸೊ ಒಂದ್ಸಕ್ಕೆ ನಿಮ್ಮ ಪಾಯಿಂಟ್ಗೆ ಬರ್ತೇನೆ. ಸೊ ಅದಕ್ಕೆ ಇದಕ್ಕೋಸ್ಕರ ನಾವೊಂದು ಎಂಟರ್ಟೈನ್ಮೆಂಟ್ ಚಾನೆಲ್ ಅಲ್ಲಿ ಕೊಟ್ಟರೆ ಇದು 10ರಲ್ಲಿ 11 ಆಗಿ ಮತ್ತೊಂದು ರಿಯಾಲಿಟಿ ಶೋ ಅಂತ ಆಗುತ್ತೆ. ಸೊ ನಮಗೆ ಇದೊಂದು ಸ್ಪೋರ್ಟ್ಸ್ ಚಾನೆಲ್ ಬಂದರೆ ನಮಗೆ ತುಂಬ ಖುಷಿ. ಸೊ ಸ್ಪೋರ್ಟ್ಸ್ ಚಾನೆಲ್ ಅಲ್ಲಿ ಬರೋದು ಎಷ್ಟು ಟಫ್ ಇದೆ ನಿಮ್ಗೆ ಗೊತ್ತು. ಸೊ ಇಟ್ಸ್ ಇಂಪಾಸಿಬಲ್. ಅದಕ್ಕೋಸ್ಕರ ನಾವು ನ್ಯೂಸ್ ಚಾನೆಲ್ ಅಲ್ಲಿ ಪ್ರಿಫರ್ ಮಾಡ್ತೀವಿ. ಪಗಡೆ ಆಯ್ತು, ಚೆಸ್ ಆಯ್ತು, ಊರಲ್ಲಿ ನಾವು ಚೌಕಾಬಾರ ಆಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ, ಖೋ ಖೋ ಆಡ್ತಾ ಇದ್ವಿ, ಮರ್ಕೋತಿ ಆಟ ಆಡ್ತಿದ್ವಿ, ಇದೆಲ್ಲ ಆಟ ಆಡಿದ್ವಿ. ಲೂಡೋ ಅಂದಾಗ ಸ್ಪೆಷಲ್ ಆಗಿ ನಮಗೆ ಕೊರೋನಾ ಟೈಮ್ ನೆನಪಾಗುತ್ತೆ. ಕೊರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ವಿ, ಎಲ್ಲರೂ ಊರಲ್ಲೇ ಇದ್ವಿ, ಬಟ್ ಎಲ್ಲೆಲ್ಲೋ ಬೇರೆ ಎಲ್ಲೆಲ್ಲೋ ಇದ್ವಿ. ಸೊ ಎಲ್ಲ ಆರ್ಟಿಸ್ಟ್ಗಳ ಜೊತೆಲೆಲ್ಲ ಲೂಡೋ ಆಡ್ತಾ ಇದ್ವಿ ನಾವು. ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಬಟ್ ಒಳ್ಳೆ ಗೇಮು, ದುಡ್ಡು ಕೊಟ್ಟು ಆಟ ಆಡಿಸ್ತಿದ್ದಾರೆ ನಮಗೆ. ಸೊ ಹಾಗಾಗಿ ನಾವೆಲ್ಲರೂ ಒಪ್ಕೊಂಡು ಆಟ ಆಡ್ತಾ ಇದೀವಿ. ನಿಮ್ಮೆಲ್ಲರ ಸಪೋರ್ಟು ಇರಲಿ. ಇವರು ಒಳ್ಳೆ ಟೀಮ್ ಕಟ್ಕೊಂಡ್ ಬಂದಿದ್ದಾರೆ. ಇದಾದ್ಮೇಲೆ ಆಗ್ಲೇ ಕೇಳಿದ್ರು ಸರ್, ಏನು ಗೇಮ್ ಮಾತ್ರ ಆಡೋದ ಅಂತ. ಇದಾದ್ಮೇಲೆ ಅವ್ರ ಪ್ಲಾನ್ ತುಂಬಾ ಇದೆ. ಇನ್ನೂ ಒಂದು 2-3 ಕಬಡ್ಡಿ ಗೇಮ್ ಆಡಿಸೋವಂಥದ್ದು, ನೆಕ್ಸ್ಟ್ ಸಿನಿಮಾಗಳು ಮಾಡೋವಂಥದ್ದು, ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಾನೆ ಮಂಗಳೂರಿಂದ ಬಂದಂಥದ್ದು ಒಂದಷ್ಟು ಡಿಸ್ಕಸ್ ಮಾಡಿದಾಗ. ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟು, ಹಾಗೆ ನಿಮ್ಮ ಸಪೋರ್ಟ್ ಮೇನ್ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಪರಿಚಯದವರೇ ಇದ್ದಾರೆ. ಸೊ ಖುಷಿ ಆಗುತ್ತೆ. ಕ್ರೀಡೆ ಅನ್ನೋದು ಐ ಥಿಂಕ್ ಇಲ್ಲಿ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀವಿ. ಆ್ಯಂಡ್ ಇಬ್ಬರು ಸುದೇಶ್ ಸರ್ ಆಗಲಿ, ಅಶ್ರಫ್ ಅವರಾಗಲಿ, ಆ್ಯಂಡ್ ಇಬ್ಬರು ಮಂಗಳೂರಿಂದ ಆದ್ರೂ ಅವರಲ್ಲಿ ಒಂದು ಇವ್ರು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಏನೋ ಮಾಡಬೇಕು, ಇಲ್ಲಿರೋರಿಗೆ ಏನೋ ಒಂದು ಅಪರ್ಚುನಿಟೀಸ್ ಕೊಡಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಅವ್ರು ಹೇಳ್ದಂಗೆ ನಮ್ಮೆಲ್ಲರಿಗೂ ಪೇಮೆಂಟ್ ಕೊಟ್ಟು ಈ ಥರದ ಒಂದು ಎಂಟರ್ಟೈನ್ಮೆಂಟ್ ಗೇಮ್ ಶೋನ ಮಾಡ್ತಿರೋದು ಐ ಥಿಂಕ್ ಇಟ್ಸ್ ವೆರಿ ಗುಡ್. ಯಾಕಂದ್ರೆ ಅವ್ರು ಹೇಳ್ದಂಗೆ ಕೊರೋನಾ ಟೈಮಲ್ಲಿ ಅದೇ ನಮ್ಗೆ ಒಂದು ಟೈಮ್ ಪಾಸ್ ಆಗಿತ್ತು. ಏನ್ ಮಾಡೋದು, ಲೂಡೋ ಆಟಾಡೋದು ಫ್ರೆಂಡ್ಸ್ ಹತ್ರ, ಅದೇ ಮಾಡ್ತಾ ಇದ್ವಿ.
ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಇಂಥ ಒಂದು ಟೀಮ್ ಸಿಕ್ಕಿದ್ದಕ್ಕೆ. ಆ್ಯಂಡ್ ಈ ಒಂದು ನೋಡೋಣ, ಇಟ್ಸ್ ಅ ನ್ಯೂ ಎಕ್ಸ್ಪೆರಿಮೆಂಟ್ ಆದ್ರೂ ಏನೋ ಒಂದು ಚೆನ್ನಾಗಿರುತ್ತೆ, ಕಲಿಯೋಕ್ಕೆ ಏನೋ ಸಿಗುತ್ತೆ ಫಾರ್ ಶೋರ್. ಅದನ್ನು ಕಲಿತು ಮುಂದೆ ಹೋಗಬೇಕು ಅಷ್ಟೇ. ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ. ನಮ್ಮ ಟೀಮ್ ಬಗ್ಗೆ ಸೊ ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಲೂಡೋ ಗೇಮ್ ಶೋ ಬರ್ತಿದೆ ಅಂತ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಎಡಿಕ್ಷನ್ ಇತ್ತು ಲೂಡೋದು. ನಾನು ಕೋವಿಡ್ ಟೈಮಲ್ಲಿ 8 o'clock ಇಂದ 12 ಗಂಟೆವರೆಗೂ ಮಾಡ್ತಿದ್ದೆ, ಲೂಡೋ ಆಡ್ತಿದ್ದಿದ್ದು. ಸೊ ನನಗೆ ಫಸ್ಟ್ ಲೂಡೋ ಗೇಮ್ ಶೋ ಬರ್ತಿದೆ ಅಂದಿದ್ದ ತಕ್ಷಣನೇ ನಾನು ಅಂದೆ ಐ ಥಿಂಕ್ ನಾವು ಇದನ್ನ ಮಾಡಬೇಕು. ಬಿಕಾಸ್ ಲೂಡೋ ಗೇಮ್ ಶೋ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ, ತುಂಬ ಕಾನ್ಸಂಟ್ರೇಟಿವ್ ವೈಸ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ, ತುಂಬ ನಿಮ್ಮ ಥಿಂಕಿಂಗ್ ಕೂಡ, ಮೈಂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಟೀಮ್ ಹೆಸರು ಬಂದ್ಬಿಟ್ಟು ಟ್ವಿನ್ ಸ್ಟಾರ್ಸ್. ಸೊ ನಮ್ಮ ಬೆಸ್ಟ್ ನಾವು ಕೊಡ್ತೀವಿ, ನೋಡೋಣ.